ವೀಕ್ಷಕರೇ, ರಾಯಲ್ ಸಿದ್ದು ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ನಾವಿವತ್ತು ಹೇಳಕೊಟ್ಟಿರೋದು ಮಹಾಶಿವರಾತ್ರಿಯ ಪೌರಾಣಿಕ ಹಿನ್ನೆಲೆ. ಇದೇ ಥರ ಕಂಟೆಂಟ್ಗೋಸ್ಕರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಶಿವನು ಹಿಂದೂ ಧರ್ಮದಲ್ಲಿ ಮಹತ್ವದ ದೇವತೆಗಳಲ್ಲಿ ಒಬ್ಬನಾಗಿ ಪರಿಗಣಿಸಲಾಗುತ್ತದೆ. ಶಿವನನ್ನು ಮಹಾದೇವ, ನಟರಾಜ, ಪಶುಪತಿ, ಶಂಕರ ಎಂದು ಕರೆಯಲಾಗುತ್ತದೆ. ಮಹಾದೇವ ಎಂದರೆ ಮಹಾನ್ ದೇವತೆ ಎಂದರ್ಥ. ಪಶುಪತಿ ಎಂದರೆ ಪ್ರಾಣಿಗಳ ಅರಸು ಎಂದರ್ಥ. ನಟರಾಜ ಎಂದರೆ ನೃತ್ಯದ ರಾಜ ಎಂದರ್ಥ. ಶಂಕರ ಎಂದರೆ ಶ್ರೇಯಸ್ಸು ನೀಡುವವನು ಎಂದರ್ಥ ಎಂದು ಹಲವಾರು ಹೆಸರಿನಲ್ಲಿ ಕರೆಯಲಾಗುತ್ತದೆ. ಶಿವನ ಸೃಷ್ಟಿ, ಸ್ಥಿತಿ, ಲಯವನ್ನು ನಿರ್ವಹಿಸುವ ತ್ರಿಮೂರ್ತಿಗಳಲ್ಲಿ ಮಹತ್ವದ ಪಾತ್ರ ವಹಿಸುತ್ತಾನೆ. ತ್ರಿಮೂರ್ತಿಗಳಲ್ಲಿ ಬ್ರಹ್ಮ, ವಿಷ್ಣು, ಶಿವರೆಲ್ಲ ಶಿವನಿಗೆ ಲಯಕರ್ತನ ಸ್ಥಾನವಿದೆ. ಮಹಾಶಿವರಾತ್ರಿಯ ಪೌರಾಣಿಕ ಹಿನ್ನೆಲೆ. ಶಿವ ಪಾರ್ವತಿಗಳ ವಿವಾಹ. ಒಂದು ಕಥೆಯ ಪ್ರಕಾರ ಮಹಾಶಿವರಾತ್ರಿ ಶಿವನ ಮತ್ತು ಪಾರ್ವತಿಯ ವಿವಾಹ ದಿನ. ಪಾರ್ವತಿ ದೇವಿಯು ಗಂಗೆಯ ತಟದಲ್ಲಿ ಗಂಭೀರ ತಪಸ್ಸು ನಡೆಸಿದ ನಂತರ ಶಿವನು ಆಕೆಯನ್ನು ಪತ್ನಿಯಾಗಿ ಸ್ವೀಕರಿಸಿದನು. ಈ ಕಾರಣದಿಂದ ಈ ಹಬ್ಬವನ್ನು ಶಿವ ಮತ್ತು ಪಾರ್ವತಿಯ ವಿವಾಹೋತ್ಸವವಾಗಿ ಆಚರಿಸಲಾಗುತ್ತದೆ. ಶಿವನ ತಾಂಡವ ನೃತ್ಯ. ಮತ್ತೊಂದು ಕಥೆಯ ಪ್ರಕಾರ ಈ ದಿನ ಶಿವನು ತನ್ನ ಮಹಾತಾಂಡವ ನೃತ್ಯವನ್ನು ನಿರ್ವಹಿಸಿದ ದಿನವೆಂದು ಹೇಳಲಾಗುತ್ತದೆ. ತಾಂಡವ ನೃತ್ಯವು ಸೃಷ್ಟಿಯ ಸಂಹಾರ ಮತ್ತು ಪುನರುತ್ಥಾನದ ಸಂಕೇತವಾಗಿದೆ. ಹಾಲಾಹಲ ವಿಷಪಾನ. ಸಮುದ್ರ ಮಥನದ ಸಮಯದಲ್ಲಿ ವಿಷವನ್ನೊಳಗೊಂಡ ಹಾಲಾಲ ಪ್ರಪಂಚವನ್ನು ನಾಶ ಮಾಡಬಹುದಾಗಿತ್ತು. ಈ ಸಂದರ್ಭದಲ್ಲಿ ಶಿವನು ವಿಷವನ್ನು ಕುಡಿಯುವ ಮೂಲಕ ತನ್ನ ಕಂಠದಲ್ಲಿ ಉಳಿಸಿಕೊಂಡನು. ಇದರಿಂದ ಆತನ ಕಂಠವು ನೀಲಿಯಾಗಿ ಪರಿವರ್ತಿತಗೊಂಡಿತು. ಆದ್ದರಿಂದ ನೀಲಕಂಠ ಎಂಬ ಹೆಸರನ್ನು ಪಡೆದನು. ಮಹಾಶಿವರಾತ್ರಿ ಹಬ್ಬವು ಈ ಮಹಾನ್ ಘಟನೆಯ ಸ್ಮರಣಾರ್ಥವೂ ಆಗಿದೆ. ಮಹಾಶಿವರಾತ್ರಿಯ ಧಾರ್ಮಿಕ ಮಹತ್ವ. ಶಿವಭಕ್ತರಿಗೆ ಶ್ರೇಷ್ಠ ದಿನ. ಶಿವನ ಆರಾಧನೆ ಮಾಡುವವರಿಗಾಗಿ ಈ ಹಬ್ಬ ಅತ್ಯಂತ ಮಹತ್ವದ್ದು. ಈ ದಿನ ಶಿವನಿಗೆ ವಿಶೇಷ ಪೂಜೆಗಳನ್ನು ನಡೆಸಿ ಉಪವಾಸವಿದ್ದು ಜಾಗರಣೆ ಮಾಡಿ ದೇವರ ಕೃಪೆಯನ್ನು ಪಡೆಯುತ್ತಾರೆ. ಮೋಕ್ಷದ ಮಾರ್ಗ. ಶಾಸ್ತ್ರಗಳ ಪ್ರಕಾರ ಈ ದಿನ ಪ್ರಾಮಾಣಿಕ ಭಕ್ತಿಯಿಂದ ಶಿವನನ್ನು ಪೂಜಿಸಿದರೆ ಪಾಪ ಮುಕ್ತಿಯೊಂದಿಗೆ ಮೋಕ್ಷವನ್ನು ಪಡೆಯಬಹುದು. ಶಿವನ ಭಕ್ತನ ಇಚ್ಛೆಯನ್ನು ಈಡೇರಿಸುತ್ತಾನೆ ಎನ್ನುವ ನಂಬಿಕೆ ಇದೆ. ಜ್ಞಾನ ಮತ್ತು ಆಧ್ಯಾತ್ಮಿಕ ಬೆಳಕು. ಶಿವನ ಆರಾಧನೆಯು ಮೂಲಕ ಜ್ಞಾನ ವ್ಯಾಪ್ತಿ ಮತ್ತು ಆಧ್ಯಾತ್ಮಿಕ ಶುದ್ಧಿಯನ್ನು ಸಾಧಿಸಬಹುದು. ಶಿವನನ್ನು ಪರಮಜ್ಞಾನ ಮತ್ತು ಶಾಂತಿಯ ದೈವ ಎಂದು ಪರಿಗಣಿಸಲಾಗುತ್ತದೆ. ಮಹಾಶಿವರಾತ್ರಿಯ ಆಚರಣೆಗಳು. ಉಪವಾಸ ಮತ್ತು ಜಾಗರಣೆ. ಭಕ್ತರು ಮಹಾಶಿವರಾತ್ರಿಯಂದು ಉಪವಾಸವಿರುತ್ತಾರೆ ಮತ್ತು ರಾತ್ರಿ ಶಿವನಿಗೆ ಜಾಗರಣೆ ಮಾಡುತ್ತಾರೆ. ಇದನ್ನು ಶಿವರಾತ್ರಿಯ ವ್ರತ ಎಂದು ಕರೆಯಲಾಗುತ್ತದೆ. ಶಿವಲಿಂಗಕ್ಕೆ ಅಭಿಷೇಕ. ಈ ದಿನ ಶಿವಲಿಂಗಕ್ಕೆ ವಿಶೇಷ ಅಭಿಷೇಕಗಳನ್ನು ಮಾಡಲಾಗುತ್ತದೆ.
ಪಂಚಾಮೃತ ಹಾಲು, ಮೊಸರು, ತುಪ್ಪ, ಜೇನು ಹಾಗೂ ಬೆಲ್ಲ ಮತ್ತು ಪವಿತ್ರ ಗಂಗಾ ಜಲದಿಂದ ಶಿವನಿಗೆ ಅಭಿಷೇಕ ಮಾಡಲಾಗುತ್ತದೆ. ಬಿಲ್ವೃತ ಅರ್ಪಣೆ. ಶಿವನ ಆರಾಧನೆಯಲ್ಲಿ ಬಿಲ್ಪತ್ರವನ್ನು ಅರ್ಪಿಸುವುದು ವಿಶೇಷ ಮಹತ್ವವನ್ನು ಹೊಂದಿದೆ. ಶಾರದಾ ತ್ರಯೋದಶಿಯಂದು ಶಿವಲಿಂಗಕ್ಕೆ ಬಿಲ್ಪತ್ರವನ್ನು ಅರ್ಪಿಸಿದರೆ ಭಕ್ತನ ಕಷ್ಟಗಳು ತಗ್ಗಿ ಸಂತೋಷ ವೃದ್ಧಿಸುತ್ತದೆ. ಮಹಾ ಆರತಿ ಮತ್ತು ಭಜನೆ. ಈ ದಿನ ಶಿವಮಂದಿರಗಳಲ್ಲಿ ವಿಶೇಷ ಪೂಜೆ, ಮಹಾ ಆರತಿ, ಭಜನೆ ಮತ್ತು ಶಿವನನ್ನು ಗೂಢವಾಗಿ ಸುತ್ತಿರುವ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ಮಹಾಶಿವರಾತ್ರಿ ಮತ್ತು ಭಾರತೀಯ ಸಂಸ್ಕೃತಿ. ದೇಶದ ವಿವಿಧ ಭಾಗಗಳಲ್ಲಿ ಆಚರಣೆ. ಭಾರತದ ವಿವಿಧ ರಾಜ್ಯಗಳಲ್ಲಿ ಮಹಾಶಿವರಾತ್ರಿ ವಿಭಿನ್ನ ರೀತಿಯಲ್ಲಿಯೂ ಆಚರಿಸಲಾಗುತ್ತದೆ. ಕಾಶಿ ವಿಶ್ವನಾಥ ದೇವಸ್ಥಾನ, ಉಜ್ಜಯಿನಿಯ ಮಹಾಕಾಳೇಶ್ವರಂ, ಸೋಮನಾಥ ಶಿವಲಿಂಗ ಇತ್ಯಾದಿ ಪವಿತ್ರ ಸ್ಥಳಗಳಲ್ಲಿ ಭಕ್ತರು ಭಾರೀ ಗುಂಪು ನೆರೆದಿರುತ್ತದೆ. ಶಿವನ ವೈಭವ ಗಾನ. ಈ ದಿನ ಶಿವನ ಕುರಿತಾದ ಭಕ್ತಿಗೀತೆಗಳು, ಕೀರ್ತನೆಗಳು, ಜಾಗರಣೆಯ ಭಜನೆಗಳು ನಡೆಯುತ್ತವೆ. ಇದರಿಂದ ಆಧ್ಯಾತ್ಮಿಕ ಶಕ್ತಿ ಉಕ್ಕುತ್ತದೆ. ಮಹಾಶಿವರಾತ್ರಿಯ ವೈಜ್ಞಾನಿಕ ಮತ್ತು ತಾತ್ವಿಕ ಅರ್ಥ. ಪ್ರಕೃತಿಯ ಚಕ್ರಗಳು ಮತ್ತು ಮಾನವ ಆರೋಗ್ಯ. ಈ ದಿನ ರಾತ್ರಿ ಭೂಮಿಯು ಮ್ಯಾಗ್ನೆಟಿಕ್ ಪ್ಯಾಲಿಡ್ ಶಕ್ತಿಯ ವಿಶಿಷ್ಟ ಸ್ಥಿತಿಯಲ್ಲಿರುತ್ತದೆ. ಧ್ಯಾನ ಮತ್ತು ಉಪವಾಸದ ಮೂಲಕ ಇದನ್ನು ಭಕ್ತರು ತಮ್ಮ ಆರೋಗ್ಯ ಸುಧಾರಣೆಗಳಿಗೆ ಬಳಸಿಕೊಳ್ಳುತ್ತಾರೆ. ಮಾನಸಿಕ ಶಾಂತಿ ಮತ್ತು ಜ್ಞಾನ. ಶಿವನ ಆರಾಧನೆಯು ಮಾನಸಿಕ ಶಾಂತಿಯನ್ನು ತರುವುದು ಜೊತೆಗೆ ಮಾನವ ಜೀವನದ ಗೂಢಾರ್ಥವನ್ನು ಗ್ರಹಿಸಲು ಸಹಾಯ ಮಾಡುತ್ತದೆ. ಮಹಾಶಿವರಾತ್ರಿಯ ಆಚರಿಸುವ ವಿಧಾನ. ಮುಂಜಾನೆ ಸ್ನಾನ. ಭಕ್ತರು ಮುಂಜಾನೆ ಶುದ್ಧ ನೀರಿನಿಂದ ಸ್ನಾನ ಮಾಡಿ ಪವಿತ್ರವಾದ ವಸ್ತ್ರ ಧರಿಸುತ್ತಾರೆ. ಶಿವಲಿಂಗ ಪೂಜೆ. ಶಿವನಿಗೆ ಹಾಲು, ಗಂಗಾಜಲ, ಭಸ್ಮ, ಬಿಲ್ಪತ್ರ, ಪುಷ್ಪ ಇತ್ಯಾದಿಗಳನ್ನು ಅರ್ಪಿಸುತ್ತಾರೆ. ಓಂ ನಮಃ ಶಿವಾಯ ಜಪ. ಈ ದಿನ ಶಿವನ ಪಂಚಾಕ್ಷರಿ ಮಂತ್ರ ಓಂ ನಮಃ ಶಿವಾಯ ಎಂಬ ಜಪವನ್ನು ನಿರಂತರವಾಗಿ ಮಾಡುತ್ತಾರೆ. ಉಪವಾಸ ಮತ್ತು ಜಾಗರಣೆ. ಶಿವಭಕ್ತರು ಉಪವಾಸವಿದ್ದು ರಾತ್ರಿ ಶಿವನ ಭಜನೆ ಮಾಡಿ ಜಾಗರಣೆ ಮಾಡುತ್ತಾರೆ. ಮಹಾಶಿವರಾತ್ರಿಯ ಸಂದೇಶ. ಆಧ್ಯಾತ್ಮಿಕ ಶಕ್ತಿ ಮತ್ತು ಶುದ್ಧಿ. ಶಿವನ ಆರಾಧನೆಯ ಮೂಲಕ ಆಂತರಿಕ ಶುದ್ಧಿಯನ್ನು ಪಡೆದುಕೊಳ್ಳಬಹುದು. ಜ್ಞಾನ ಮತ್ತು ಮೋಕ್ಷದ ದಾರಿ. ಈ ಹಬ್ಬ ಜೀವಿತದ ಉನ್ನತ ಬೆಳವಣಿಗೆಗೆ ಮಾರ್ಗದರ್ಶಿ. ಧರ್ಮ ಮತ್ತು ಭಕ್ತಿ. ಶಿವನ ಉಪಾಸನೆ ಮೂಲಕ ಧರ್ಮ ಮತ್ತು ಭಕ್ತಿ ಶಕ್ತಿಯನ್ನು ವೃದ್ಧಿಸಬಹುದು. ಮಹಾಶಿವರಾತ್ರಿ ಹಬ್ಬವು ಶಿವನ ಶ್ರೇಷ್ಠತೆಯನ್ನು ಸಾರುವ ಹಬ್ಬವಾಗಿದೆ. ಈ ದಿನ ಭಕ್ತರು ಉಪವಾಸವಿದ್ದು ಜಾಗರಣೆ ಮಾಡಿ ಶಿವನಿಗೆ ವಿಶೇಷ ಪೂಜೆ ಸಲ್ಲಿಸುತ್ತಾರೆ. ಈ ಹಬ್ಬವು ಜೀವನದಲ್ಲಿ ಶುದ್ಧ ಭಾವನೆಯನ್ನು
ತರಲು, ಮಾನಸಿಕ ಶಾಂತಿಯನ್ನು ಪಡೆಯಲು, ಧರ್ಮದ ಮಾರ್ಗದಲ್ಲಿ ಸಾಗಲು ಸಹಾಯ ಮಾಡುತ್ತದೆ. ಶಿವನು ಕಲ್ಯಾಣಕರವಾಗಿದ್ದು ಭಕ್ತರ ಕಷ್ಟಗಳನ್ನು ತೊಲಗಿಸುತ್ತಾನೆ ಎಂಬ ನಂಬಿಕೆ ಈ ಹಬ್ಬದ ಮೂಲಕ ಬೆಳೆಯುತ್ತದೆ. ಹರ ಹರ್ ಮಹಾದೇವ್. ಇದೇ ಥರ ಕಂಟೆಂಟ್ಗೋಸ್ಕರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ.